ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಒಂದು 2-3 ಡೇದು ಲಾಗ್ ಆಗಿರುತ್ತೆ. ಯಾಕಂದರೆ ಫುಲ್ಲು ಒಂದಿನನೇ ನಾವು ಕೃತಿಕಾ ಬರ್ತ್ಡೇಗೋಸ್ಕರ ಶಾಪಿಂಗ್ ಮಾಡಿಲ್ಲ, ಅವಾಗ ಹೋಗಿ ಮಾಡ್ತಾಯಿದ್ವಿ. ಸೊ ಹಾಗಾಗಿಬಿಟ್ಟು ಎಲ್ಲ ಸೇರಿಬಿಟ್ಟು ಒಂದು ಲಾಗಲ್ಲಿ ತೋರಿಸ್ತೀನಿ ನಾನು. ಇನ್ನು ಇವತ್ತು ಈವ್ನಿಂಗು ಜಸ್ಟ್ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಬೇಲ್ಪುರಿ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಾದರೆ ಅವ್ನು ಸ್ಕೂಲಿಂದ ಬಂದಿದ್ದ ತಕ್ಷಣ ನಾನೇನು ಫುಡ್ ಕೊಡೋಲ್ಲ. ಅಂದರೆ ತುಂಬ ಜನ ಸ್ಕೂಲಿಂದ ಬಂದಿದ್ದ ತಕ್ಷಣ ಲಂಚ್ ಕೊಡ್ತಾರೆ ಮಕ್ಕಳಿಗೆ, ಮನೆಯವರು ಎಲ್ಲರೂ. ಬಟ್ ನಾನು ಅವ್ನು ಬಾಕ್ಸ್ಗೆ ಹಾಕ್ಕೊಡ್ತೀನಿ, ಅವ್ನು ಬಾಕ್ಸ್ ಕಂಪ್ಲೀಟ್ ಮಾಡ್ಕೊಂಬರ್ತಾನೆ. ಬಾಕ್ಸ್ ಕಂಪ್ಲೀಟ್ ಬಂದಿಲ್ಲ ಅಂದರೆ ಮಾತ್ರ ಊಟ ಕೊಡ್ತೀನಿ, ಇಲ್ಲಾಂದರೆ ಇಲ್ಲಾಂದರೆ ಫ್ರೂಟ್ಸ್ ಕೊಡ್ತೀನಿ. ಸೊ ಇವತ್ತು ಬಾಕ್ಸ್ಗೆ 2 ಟೈಪ್ಸ್ ಆಫ್ ಫ್ರೂಟ್ಸ್ ಹಾಕಿದ್ದೆ. ಆಲ್ರೆಡಿ 2 ಟೈಪ್ಸ್ ಆಫ್ ಫ್ರೂಟ್ಸ್ ತಿಂದಿದ್ದಾನಲ್ವ ಅಂತೇಳ್ಬಿಟ್ಟು. ಇನ್ನು ನಮಗೂ ಸ್ವಲ್ಪ ಔಟ್ಸೈಡ್ ಚಳಿ ಆಗಿತ್ತು. ಸೊ ಹಾಗಾಗಿಬಿಟ್ಟು ಸ್ವಲ್ಪ ಈ ರೀತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರ ಇಲ್ದಿರಂಗೆ ಸೈಡಿಗೆ ತೆಗೆದುಬಿಟ್ಟು ಆಮೇಲೆ ನಮಗೆ ಖಾರ ಎಲ್ಲ ಹಾಕ್ಕೊತೀನಿ. ನೋಡ್ತಾ ಇರ್ಬೋದು, ಖಾರ ಸಹ ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ತಿನ್ನೋದಿಲ್ಲ. ಕೃತಿಕಾಗೆ ಮಾತ್ರ ಈರುಳ್ಳಿನೂ ಖಾರ ಇಲ್ದಿರಂಗೆ ಸೈಡಿಗೆ ತೆಗೆದುಬಿಡ್ತೀನಿ. ಅವಳು ತುಂಬ ಇಷ್ಟಪಡ್ತೀನಿ ಈ ರೀತಿ ಮಾಡಿಕೊಟ್ರೆ. ಮಕ್ಕಳಿಬ್ಬರಿಗೂ ಅದು ಕೊಟ್ಬಿಟ್ಟೆ. ಆಮೇಲೆ ನಮಗೆ ಸ್ವಲ್ಪ ಕಾಪಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಕುಡಿಯೋದಿಲ್ಲ ನಾವು, ಅಂದರೆ ಯಾವಾಗೋ ಒಂದೊಂದ್ಸಲ ಈ ರೀತಿ ಸ್ವಲ್ಪ ಏನಾದರೂ ಬಿಸಿ ಏನಾದರೂ ಚಳಿ ಅನ್ನಿಸ್ದಾಗ ಈ ರೀತಿ ಕುಡಿಬೇಕು ಅನಿಸುತ್ತೆ. ಇನ್ನು ಸ್ನ್ಯಾಕ್ಸ್ ಸ್ವಲ್ಪ ತಿಂದ್ಬಿಟ್ಟು ಈವ್ನಿಂಗು ಇನ್ನು ಶಾಪಿಂಗ್ ಹೋಗ್ತಾಯಿದ್ದೀವಿ. ಹಸ್ಬೆಂಡ್ ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಸೊ ಹಾಗಾಗಿಬಿಟ್ಟು ಅವ್ರಿಗೂ ಒಂದು 1 ಅವರ್ ಟೈಮ್ ಸಿಕ್ಕಿದ್ರೂ ಸಾಕು, ಆಗ ಹೋಗ್ಬಿಟ್ಟು ತೊಗೊಂಡು ಬರ್ತಾಯಿದ್ದೀವಿ ಏನೇನು ಬೇಕೋ ಎಲ್ಲನೂ. ಸೊ ಯಾಕಂದರೆ ಇನ್ನೊಂದು 1 ವೀಕೇ ಇತ್ತು ಕೃತಿಕಾ ಬರ್ತ್ಡೇ. ಹಾಗಾಗಿಬಿಟ್ಟು ಈ ವೀಕಲ್ಲೇ ಎಲ್ಲ ಮುಗಿಸ್ಕೋಬೇಕು. ಇನ್ನು ವೀಕೆಂಡ್ ಬಂದರೆ ಏನೋ ಒಂದು ಬೇರೆ ಕೆಲಸ ಇರುತ್ತೆ, ಆಗ್ತಾನೇ ಇಲ್ಲ ವೀಕೆಂಡ್ ಶಾಪಿಂಗ್ ಮಾಡೋದಕ್ಕೆ. ಅದಕ್ಕೆ ವೀಕಲ್ಲೇ ಏನಾದರೂ ಮಾಡಿಬಿಡೋಣ ವೀಕ್ ಡೇಸಲ್ಲೇ ಅಂತ ಹೇಳ್ಬಿಟ್ಟು ಈ ರೀತಿ ಹೋಗ್ತಾಯಿದ್ದೀವಿ. ಇನ್ನು ನಾವು ಇದು ವಿಡಿಯೋ ಮಾಡಿ ತುಂಬ ದಿನವೇ ಆಯಿತು. ಆ ಟೈಮಲ್ಲಿ ಫುಲ್ ಪೀಕ್ ಲೆವೆಲ್ ಇತ್ತು, ಸ್ನೋ ಎಲ್ಲನೂ ತುಂಬ ಜಾಸ್ತಿ ಸ್ನೋ ಇತ್ತು, ತುಂಬ ಚಳಿ ಔಟ್ಸೈಡ್ ಆಗಿತ್ತು. ಸೊ ಇನ್ನು ಈ ಇಯರು ತುಂಬ ಸ್ನೋ ಬಿದ್ದಿತ್ತು. ಸೊ ಹಾಗಾಗಿ ನಯಾಗ್ರಾ ಫಾಲ್ಸ್ ಸಹ ತುಂಬ ಫ್ರೀಸ್ ಆಗಿಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಇಯರ್ ನೋಡ್ತೀವೋ ಇಲ್ಲೋ, ಈ ರೀತಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನೆಕ್ಸ್ಟ್ ಇಯರು. ಸೊ ಹಾಗಾಗಿಬಿಟ್ಟು ಆಲ್ರೆಡಿ ಒಂದು 2 ಟೈಮ್ಸ್ ಹೋಗಿ ಬಂದಿದ್ದೀವಿ. ಇನ್ನು ಇದೇ ಲಾಸ್ಟ್ ಅನಿಸುತ್ತೆ, ಯಾಕಂದರೆ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ. ಸೊ ಇನ್ನು ಬಿಸಿಲು ಬರುತ್ತೆ, ಮಳೆ ಒಂದು 2 ಟೈಮ್ಸ್ ಮಳೆ ಬಂದರೆ ಸಾಕು ಎಲ್ಲ ಕರ್ಗೋಗುತ್ತೆ, ಎಲ್ಲ ಸ್ನೋ ಎಲ್ಲನೂ. ಸೊ ಹಾಗಾಗ್ಬಿಟ್ಟು ಹೋಗ್ಬಿಟ್ಟು ನೋಡ್ಕೊಂಬಂದುಬಿಡೋಣ, ಮತ್ತೆ ನೋಡ್ತೀವೋ ಇಲ್ಲೋ ಅಂತ ಹೇಳ್ಬಿಟ್ಟು ಇನ್ನು ಫಾಲ್ಸ್ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಫಾಲ್ಸ್ ಹತ್ರ ಹೋದ್ವಿ. ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಯಾಗ್ರಾ ಫಾಲ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾರ್ಮಲಾಗಿ ಸಮ್ಮರೇ ಅಲ್ವಾ, ವಿಂಟರಲ್ಲಿ ಸಹ ನೋಡೋದಕ್ಕೆ ಸಹ ನಯಾಗ್ರಾ ಫಾಲ್ಸ್ ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಫುಲ್ ವೈಟಾಗಿ ಎಲ್ಲ ಫ್ರೀಸ್ ಆಗಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ತುಂಬ ಕಷ್ಟ, ಯಾಕಂದರೆ ಜಾಸ್ತಿ ಚಳಿ ಇತ್ತು. ಸೊ ಹಾಗಾಗಿಬಿಟ್ಟು ಒಂದು 5 ಮಿನಿಟ್ಸ್ ಸಹ ನಿಲ್ಲೋಕ್ಕಾಗಲ್ಲ, ಕೈ ಕಾಲು ಫುಲ್ ಎಲ್ಲ ನೋವು ಬರುತ್ತೆ. ಇನ್ನು ಅಲ್ಲಿ ಬೇಗ ನೋಡ್ಕೊಂಬಿಟ್ಟು ಇನ್ಸೈಡ್ ಬಂದುಬಿಟ್ವಿ, ಯಾಕಂದ್ರೆ ನಂಗೆ ಕೈಯೇ ಅಷ್ಟು ಪೇಯ್ನ್ ಬಂದುಬಿಟ್ಟಿತ್ತು. ಅಲ್ಲಿಗೆ ಗ್ಲೌಸ್ ಎಲ್ಲ ತೆಗೆದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 5 ಮಿನಿಟ್ಸ್ಗೆ ಫುಲ್ ಕೈ ಎಲ್ಲ ಫುಲ್ ನೋವು ಬಂದುಬಿಡ್ತು, ಫೇಸ್ ಎಲ್ಲ ಮಕ್ಕಳದು ರೆಡ್ ಆಗೋಯ್ತು. ಅದಕ್ಕೆ ಇನ್ನು ಬೇಡ ಇಲ್ಲಿ ಅಂತ ಹೇಳ್ಬಿಟ್ಟು ಇನ್ಸೈಡ್ ಬಂದು ಸ್ವಲ್ಪ ಹೊತ್ತು ಇನ್ಸೈಡ್ ಆಟ ಆಡ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಇನ್ನು ಇನ್ಸೈಡ್ ಕರ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ.
ಒಂದೇನಂದರೆ ಇಲ್ಲಿ ನಯಾಗ್ರಾದಲ್ಲಿರೋರು ಅಂದರೆ ನಮ್ಮ ಥರ ಯಾರಾದರೂ ನಯಾಗ್ರಾದಲ್ಲಿರೋ ಅದೃಷ್ಟವಂತರ ಅಂತಲೇ ಹೇಳ್ಬೋದು. ಇಷ್ಟು ಸತಿ ಬಂದು ನಯಾಗ್ರಾ ನಮ್ಗೆ ಯಾವಾಗ ನೋಡಬೇಕು ಅಂದರೆ ಅವಾಗ ಬಂದು ನೋಡ್ಕೊಂಡು ಹೋಗ್ತೀವಲ್ಲ. ಸೊ ಬೇರೆ ಟೈಮಲ್ಲಂದರೂ ಯಾರಾದರೂ ಬೇರೆ ಸ್ವಲ್ಪ ದೂರ ಇರೋರು ಅಂದರೂ ನಯಾಗ್ರಾ ಫಾಲ್ಸ್ ನೋಡಬೇಕು ಅಂದರೆ ಎಷ್ಟು ಪ್ಲ್ಯಾನ್ಗಳು ಮಾಡ್ಕೋಬೇಕು. ಹಾಲಿಡೇಸ್ ಇದ್ದಾವೆ ಇಲ್ಲೋ ನೋಡ್ಕೋಬೇಕು, ಮತ್ತು ವೀಕ್ ಡೇಸಲ್ಲಿ ಹೋಗಬೇಕು, ವೀಕೆಂಡ್ನಲ್ಲಿ ಹೋಗಬೇಕು, ಟಿಕೆಟ್ ಸಿಗುತ್ತೆ ಇಲ್ವ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕು. ನಮಗಂತೂ ಯಾವುದೇ ರೀತಿಯಲ್ಲ, ಇವಾಗ ಮಿಡ್ ನೈಟಲ್ಲಿ ಎದ್ದೋಳ್ಬಿಟ್ಟು ನಯಾಗ್ರಾ ಫಾಲ್ಸ್ ನೋಡೋಕೆ ಹೋಗೋಣ ಅಂದರೆ ಆರಾಮಾಗಿ ಹೋಗಿ ನೋಡ್ಕೊಂಬರ್ಬೋದು, ಆ ರೀತಿ ಇದೆ ನಮಗಂತೂ. ಒಟ್ಟಲ್ಲಿ ನಯಾಗ್ರಾ ಫಾಲ್ಸ್ ಇರೋರು ಅದೃಷ್ಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಇಷ್ಟು ಅದ್ಭುತವಾದ ನಯಾಗ್ರಾ ಫಾಲ್ಸ್ ನೋಡೋದಕ್ಕೆ. ಸೊ ಇನ್ನು ನಾವು ನಯಾಗ್ರಾ ಫಾಲ್ಸ್ ನೋಡ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ವಾಲ್ಮಾರ್ಟ್ಗೆ ಹೋದ್ವಿ. ಇನ್ನು ವಾಲ್ಮಾರ್ಟ್ಗೆ ಹೋಗಿದ ತಕ್ಷಣ ನನ್ನ ಮಕ್ಕಳು ನನಗೆ ಬಿಟ್ಬಿಡ್ತಾರೆ ಈ ನಡುವೆ ಅಂತೂ. ಸೊ ನೀನು ಶಾಪಿಂಗ್ ನೀನು ಮಾಡ್ಕೊ, ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವರು ಟಾಯ್ಸ್ ಕಡೆ ಹೊರಟೋಗ್ಬಿಟ್ರು ಆಟ ಆಡೋಕ್ಕೆ. ಇನ್ನು ನಾನು ಸ್ವಲ್ಪ ಸ್ನ್ಯಾಕ್ಸ್ ತಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನೋಡ್ತಾ ಇದ್ದೀನಿ. ಜಿಶು ಸ್ಕೂಲಿಗೆ ಬೇಕಲ್ವ, ಸೊ ಮೊನ್ನೆ ಮಾಡಿರೋ ಇನ್ನೂ ಸ್ವಲ್ಪ ಇದ್ದಾವೆ, ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮಾಡಿರೋ ಇನ್ನೂ ಇದ್ದಾವೆ. ಸೊ ಇನ್ನೂ ಸ್ವಲ್ಪ ಏನಾದರೂ ತಗೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ಏನೋ ಎಲ್ಲ ಹಲ್ದಿರಾಮ್ಸೇ ಇರುತ್ತೆ, ನನಗೆ ಹಲ್ದಿರಾಮ್ಸ್ ಇಷ್ಟ ಆಗಲ್ಲ. ಯಾಕಂದರೆ ಎಲ್ಲ ಸ್ನ್ಯಾಕ್ಸ್ಗೂ ಸ್ವೀಟ್ ಮಿಕ್ಸ್ ಆಗಿರುತ್ತೆ ಹಲ್ದಿರಾಮಲ್ಲಂತೂ. ನನಗೆ ಆ ಥರ ಸ್ವೀಟ್ ಮಿಕ್ಸ್ ಆಗಿದ್ದರೆ ಇಷ್ಟನೇ ಆಗೋದಿಲ್ಲ. ಸ್ವಲ್ಪ GRPದು ಯಾವುದೋ ಒಂದು ಸ್ನ್ಯಾಕ್ಸ್ ಇದ್ದರೆ ಅದೊಂದು ತಗೊಂಡ್ಬಿಟ್ಟು ಇನ್ನು ನೆಕ್ಸ್ಟು ಇನ್ನು ಬರ್ತ್ಡೇಗೆ ಏನೇನು ಬೇಕೋ ಅವೆಲ್ಲ ತಗೊಳೋಕ್ಕೆ ಹೋದ್ವಿ. ಇಲ್ಲಿ ವಾಲ್ಮಾರ್ಟಲ್ಲಿ ಏನಂದರೆ ಒಂದೇ ಹತ್ರನೇ ಎಲ್ಲ ಸಿಗುತ್ತೆ ನಮಗೆ. ಬರ್ತ್ಡೇ ನಮ್ಗೆ ಯಾವ ಥೀಮ್ ಬೇಕು ಅಂದರೆ ಆ ಥೀಮದ ಫುಲ್ ಸೆಟ್ಟೆಲ್ಲ ಸಿಗುತ್ತೆ. ಬಟ್ ನಾವೇನು ಅಷ್ಟು ತಗೊಂಡಿಲ್ಲ, ಸ್ವಲ್ಪ ಎಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ನಾನು ಡೆಕೋರೇಷನ್ಗೆಲ್ಲ ನಾನು. ಸೊ ಆನ್ಲೈನಲ್ಲಿ ಬಂದುಬಿಡುತ್ತೆ. ಸೊ ಇಲ್ಲಿ ಸ್ವಲ್ಪ ಪ್ಲೇಟ್ಸು, ವಾಟರ್ ಬಾಟಲ್ಸು ಅವೆಲ್ಲ ತಗೋಬೇಕಾಗಿತ್ತು. ಸ್ವಲ್ಪ ಪ್ಲೇಟ್ಸ್ ಎಲ್ಲ ಇಲ್ಲೇ ತಗೊಂಡ್ವಿ, ಇನ್ನು ವಾಟರಲ್ಲೆಲ್ಲನೂ ಕಾಸ್ಕೋಗಿ ಅಲ್ಲಿ ತಗೊಂಡ್ಬಿಟ್ವಿ. ಸೊ ನಮಗೆ ಗೊತ್ತಾದರೆ ಸಾಕು ಇಲ್ಲಿ ಇಂಥವು ಈ ಶಾಪಲ್ಲಿ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಡೈರೆಕ್ಟಾಗಿ ಆ ಶಾಪ್ಗೆ ಹೋಗ್ಬಿಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ತಗೋಬೇಕು. ಇನ್ನು ಅಲ್ಲಿಂದ ಸ್ವಲ್ಪ ಡಾಲರಮ್ಮಗೆ ಹೋಗಿ ಇನ್ನು ಮಕ್ಳಿಗೂ ಸ್ವಲ್ಪ ಏನಾದರೂ ತಗೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಡಾಲರಮ್ಮಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ. ಆಮೇಲೆ ಇನ್ನು ವಾಲ್ಮಾರ್ಟ್ಗೆ ಹೋಗಿದ್ದೆ ಅಲ್ವ, ಲಾಸ್ಟ್ ಟೈಮ್ ಕೊಯಲ್ ಎಕ್ಸ್ ತಂದಿದ್ದೆ ಅಲ್ವ, ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಆವಾಗಿಂದ ಕೇಳ್ತಾನೇ ಇರ್ತಾರೆ, ಅಮ್ಮ ಕೊಯಲ್ ಎಕ್ಸ್ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಸಲಿನೂ ತೊಗೊಂಡು ಬಂದ್ವಿ, ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು. ಬಂದಿದ್ದ ತಕ್ಷಣ ಕೊಯಲ್ ಎಕ್ಸ್ ಬಾಯ್ಲ್ ಮಾಡಿದೆ. ಇದು ತುಂಬ ಸುಲಭ ಕೊಯಲ್ ಎಕ್ಸ್ ಬಾಯ್ಲ್ ಮಾಡೋದು. ಏನಂದರೆ ಫಸ್ಟು ನೀರು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಆದಮೇಲೆ ಕೊಯಲ್ ಎಕ್ಸ್ ನಿಧಾನಕ್ಕೆ ಬಿಡಬೇಕು. ಅದು ಬಿಟ್ಟಿದ್ದು ಒಂದು 2-3 ಮಿನಿಟ್ಸ್ಗೆ ಬಾಯ್ಲ್ ಆಗೋಗುತ್ತೆ, ತುಂಬ ಹೊತ್ತು ಬೇಕಿಲ್ಲ, 2-3 ಮಿನಿಟ್ಸ್ ಸಾಕಷ್ಟೇ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಿಷ್ಟೇ ಇದ್ದಾವಲ್ಲ ಎಗ್ಸ್, ಹಾಗಾಗಿಬಿಟ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇನ್ನು ಕೊಯಲ್ ಎಗ್ಸ್ ಬಾಯ್ಲ್ ಮಾಡಿಕೊಟ್ಟೆ, ಅವು ತಿಂದ್ಬಿಟ್ಟು ಇನ್ನು ನಮ್ಮದು ಈ ಬರ್ತ್ಡೇ ಇದರಲ್ಲಿ ಓಡಾಡೋದಲ್ಲದೆ ಫುಲ್ 4 ಜನಕ್ಕೂ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು ಗೊತ್ತಾ. ಸೊ ಹಾಗಾಗಿಬಿಟ್ಟು ನಂದು ನಮ್ಮ ಹಸ್ಬೆಂಡು ಕ್ಯಾನ್ಸಲೇ ಮಾಡ್ಕೊಂಡ್ಬಿಟ್ಟು, ಯಾಕಂದರೆ ಟೈಮ್ ಇಲ್ಲ ನಮಗೆ. ಅದು ಹೇಗಂದರೆ 4 ಜನದ್ದು ಇನ್ನು ನಾಳಿದ್ದು ಬರ್ತ್ಡೇ ಇದೆ ಅನ್ನಂಗೆ 2 ಡೇಸ್ 4 ಜನದ್ದು ಇದೆ, ನಾಗಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಮಾತ್ರ ತೋರ್ಸೋಣ, ನಮ್ಮದು ನೆಕ್ಸ್ಟ್ ವೀಕಿಗೆ ಹಾಕ್ಸ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ನಂದು ಕ್ಯಾನ್ಸಲ್ ಮಾಡಿಸ್ಕೊಂಡೆ ಅಪಾಯಿಂಟ್ಮೆಂಟು, ಹಸ್ಬೆಂಡ್ದು ಕ್ಯಾನ್ಸಲ್ ಮಾಡಿಸ್ಕೊಂಡ್ರು. ಇನ್ನು ಕೃತಿಕಾಗಿ ಹೋಗಿದ್ದೆ. ಕೃತಿಕಾಗಿ ನಾರ್ಮಲಾಗಿ ಚಿಕ್ಕವಾಗಿದ್ದಾಗ ಅವಳಿಗೆ ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್ ಅಲರ್ಜಿ ಇತ್ತು. ಸೊ ಅದೇ ಕಂಟಿನ್ಯೂ ಆಗ್ತಾಯಿತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅವರೇ ನಾರ್ಮಲ್ ಚೆಕಪ್ಗೆ ಕರೆದ್ರು, ನಾವೇನು ಹೋಗಿಲ್ಲ. ಇವಾಗ ಏನು ಅವಳಿಗೆ ಆ ಥರ ಅಲರ್ಜಿ ಏನಿಲ್ಲ, ಚಿಕ್ಕ ಮಗು ಇದ್ದಾಗ ಆ ರೀತಿ ಇತ್ತು. ಸೊ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸ್ಕೊಂಡು ಯಾವುದೇ ರೀತಿ ಅಲರ್ಜಿ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಬಂದುಬಿಟ್ಟು ಇನ್ನು ಬಂದಿದ್ದ ತಕ್ಷಣ ಇನ್ನು ಬರ್ತಾ ಹಾಗೆ ಇದು ಬೇಕಲ್ವ ಕೇಕು. ಸೊ ನಾವು ಯಾವಾಗಲೂ ಮೆಟ್ರೋದಲ್ಲೇ ತೊಗೊತೀವಿ, ಯಾಕಂದರೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಕ್ರೀಮ್ ಕಮ್ಮಿ ಹಾಕ್ತಾರೆ, ಕೇಕು ಸ್ವಲ್ಪ ಸ್ವೀಟೆಲ್ಲ ಕಮ್ಮಿ ಇರುತ್ತೆ. ಸೊ ಹಾಗಾಗಿಬಿಟ್ಟು ಮೆಟ್ರೋದಲ್ಲೇ ಕೇಕೆಲ್ಲ ಆರ್ಡ್ರ್ ಮಾಡಿಬಿಟ್ಟು ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಇಂಡಿಯಾಗೆ ಹೋದರೆ ಹೇರ್ ಕಟ್ ಮಾಡ್ಕೊಂಬಂದರೆ ಮತ್ತು ಇಂಡಿಯಾಗೆ ಹೋದಾಗೆ ಹೇರ್ ಕಟ್ ಮಾಡಿಸ್ಕೊಂಬರೋದು, ಐಬ್ರೋಸ್ ಆಗಲಿ ಎಲ್ಲ ಅಷ್ಟೇ. ಎಲ್ಲಿ ಅಂತೂ ಯಾವತ್ತೂ ಹೋಗಿಲ್ಲ, ಇಷ್ಟು 10 ಇಯರ್ಸ್ ಆಗ್ತಾ ಬಂತು. ಸೊ ಯಾವತ್ತೂ ನಾನು ಪಾರ್ಲರ್ಗೆ ಹೋಗಿ ಹೇರ್ ಕಟ್ ಮಾಡಿಸಿದ್ದೇ ಇಲ್ಲ ಅಂತಲೂ ಫಸ್ಟ್ ಟೈಮು. ಅದು ಯಾಕಂದರೆ ನಾನು ಹೋಗ್ತಾ ಇರಲಿಲ್ಲ, ಇಲ್ಲಿನವ್ರಿಗೆ ಹೇರ್ ಕಟ್ ಮಾಡೋಕ್ಕೆ ಬರಲ್ಲ. ಸೊ ನಮ್ಮ ಇಂಡಿಯನ್ಸ್ ಯಾರಾದರೂ ಇದ್ದರೆ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ಬಟ್ ಅಷ್ಟು ಗೊತ್ತಿರೋರು ಯಾರೂ ಇರಲಿಲ್ಲ. ಇನ್ನು ಇವ್ರು ಯಾರೋ ಇಂಡಿಯನ್ಸೇ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಇವರು. ಸೊ ಹಾಗಾಗಿಬಿಟ್ಟು ಇನ್ನು ರೇಖಾ, ಶಿಲ್ಪ ಅವರೆಲ್ಲ ಹೋಗಿದ್ರು, ಅವ್ರಿಗೆಲ್ಲ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿಬಿಟ್ಟು ನನಗೂ ಸ್ಪ್ಲಿಟೆಡ್ಸು ತುಂಬ ಬಂದಿತ್ತು, ಹೇರ್ ಫಾಲು ಹಾಗೆ ಏರ್ ಫಾಲ್ ಸಹ ತುಂಬ
ತುಂಬ ಆಗ್ತಾಯಿತ್ತು. ಸರಿ ಕಟ್ ಮಾಡಿಸ್ಬಿಡೋಣ ಅಂತ ಹೋದೆ. ಅವಳಿಗೆ ಕಟ್ ಮಾಡಿಬಿಡಿ ಅಂತ ಹೇಳಿದೆ. ಅವಳಿಗೆ ಕೇಳ್ತಾ ಇದ್ದಾಳೆ, ಯೋಚನೆ ಮಾಡು ಸ್ವಲ್ಪ ಇಷ್ಟೊಂದು ಹೇರ್ ಕಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು. ನಾನು ಯೋಚನೆ ಮಾಡೋ ಹಾಗೆ ಇಲ್ಲ, ಕಟ್ ಮಾಡಿಬಿಡಿ, ಸೊ ಬೇಕಿದ್ರೆ ಬೇಗನೆ ಬೆಳೆಯುತ್ತೆ ನನಗೆ ಹೇರ್ಸ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿಬಿಟ್ಟು ಕಟ್ ಮಾಡಿಸ್ಕೊಬಿಟ್ಟೆ. ಫಸ್ಟ್ ಟೈಮ್ ಯಾವ ರೀತಿ ಕಟ್ ಮಾಡ್ತಾರೋ ಏನು ಅಂತ ಸ್ವಲ್ಪ ಭಯನೂ ಆಗ್ತಾಯಿತ್ತು ನನಗೆ. ಯಾಕಂದರೆ ನಾನು ಯಾವತ್ತೂ ಕಟ್ ಮಾಡಿಸಿಲ್ಲ ಅಲ್ವ, ಇಲ್ಲಿ ಇಂಡಿಯಾಗೆ ಹೋದಾಗ ಮಾತ್ರ ಕಟ್ ಮಾಡಿಸಿದ್ದು. ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಅವಳು. ನಮಗಲ್ಲ, ಅವಳಿಗೆ ಇಷ್ಟ ಆಗೋವರೆಗೂ ಕಟ್ ಮಾಡ್ತಾನೆ ಇರ್ತಾರೆ. ಸೊ ಮನೆಯಲ್ಲಿ ಈ ಥರ ಇಟ್ಕೊಂಡು ಪಾರ್ಲರ್ ನಡೆಸ್ತಾ ಇದ್ದಾರೆ. ಸೊ ಈ ಥರ ಯಾರಾದರೂ ಕಲ್ತ್ಕೊಂಡ್ಬಂದು ಈ ರೀತಿ ಇಟ್ಕೊಂಡು ನಡೆಸಿದ್ರೆ ಸೊ ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡ್ಕೋಬೋದು. ಏರ್ ಕಟ್ಟಲ್ಲಂತೂ ಏರ್ ಕಟ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಅವಳು ಎಲ್ಲ ಕೇಳ್ತಿದ್ಲು ನನಗೆ, ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿಬಿಟ್ಟೆ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಹೀಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಐಬ್ರೋ ಸಹ ಮಾಡಿಸ್ಕೊಬಿಟ್ಟೆ. ಯಾವತ್ತು ಮಾಡಿಸಿರ್ಲಿಲ್ಲ. ಬಟ್ ನನಗೇನು ಜಾಸ್ತಿ ಬೆಳೆಯಲ್ಲ ಐಬ್ರೋಸು, ನಾರ್ಮಲಾಗಿ ನಾನು ಮನೆಯಲ್ಲೇ ಮಾಡ್ಕೊತಾ ಇರ್ತೀನಲ್ಲ, ಸೊ ಅಷ್ಟೇನಿರಲ್ಲ. ಅವಳೇ ಹೇಳಿದ್ದು ಜಾಸ್ತಿ ಬೆಳೆದಿಲ್ಲ, ಸೈಡ್ಸ್ ಎಕ್ಸ್ಟ್ರಾ ಬಂದಿರೋದು ಮಾತ್ರ ತೆಗಿತೀನಿ ಅಂತ ಹೇಳ್ಬಿಟ್ಟು ನಾನು ಐಬ್ರೋಸು ಮಾಡಿಸ್ಕೊಂಡು ಹೇರ್ ಕಟ್ಟು ಮಾಡಿಸ್ಕೊಂಡು ಬಂದೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ಲು. ಫಸ್ಟ್ ಟೈಮ್ ನಾನು ಈ ರೀತಿ ಕಟ್ ಮಾಡಿಸ್ಕೊಂಡಿರೋದು. ಬಟ್ ತುಂಬ ಶಾರ್ಟ್ಸ್ ಮಾಡ್ಕೊಬಿಟ್ಟೆ. ಇಲ್ಲಿ ಸ್ಟ್ರೈಟ್ ಮಾಡಿದ್ದಕ್ಕೆ ಸ್ವಲ್ಪ ಉದ್ದ ಕಾಣಿಸ್ತಾ ಇದೆ. ಮತ್ತು ಹೆಡ್ ಬಾತ್ ಮಾಡಿದ್ಮೇಲೆ ಗೊತ್ತಾಯಿತು ತುಂಬ ಕಟ್ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಹೇಗೋ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಕೃತಿಕಾಗೂ ಬರ್ತ್ಡೇ ಇದೆ ಅಲ್ವಾ, ಸ್ವಲ್ಪ ಅವಳಿಗೆ ಎಕ್ಸ್ಟ್ರಾಸ್ ಮಾತ್ರ ತೆಗೆಸಿದೆ, ಶೇಪ್ಸ್ ತೆಗೆಸಿದೆ ಅಷ್ಟೇ ಆಗಲಿ, ಜಾಸ್ತಿ ಕಟ್ ಮಾಡಿಸಿಲ್ಲ ಅವಳಿಗೆ. ಸೊ ಅವಳಿಗೂ ಹೇರ್ ಕಟ್ ಮಾಡಿಸ್ಕೊಂಡು ಮಕ್ಕಳಿಗೆ ನಾರ್ಮಲಾಗಿ ಶಾಪ್ಗಳಲ್ಲೆಲ್ಲಾದರೂ ಹೋದರೆ ಮಕ್ಕಳಿಗೆ ಸಹ $25-30 ತಗೊತಾರೆ. ಇನ್ನೂ ಒಂದೊಂದು ಶಾಪಲ್ಲಂತೂ $40 ಸಹ ತಗೊತಾರೆ. ಮಕ್ಕಳಿಗೆ $15 ತಗೊಂಡ್ರು, ಪರವಾಗಿಲ್ಲ, ಸ್ವಲ್ಪ ಕಮ್ಮಿಗೆ ತಗೊಂಡ್ರು ಅಂದರು. ನಂದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ $25 ತಗೊಂಡ್ರು. ಚೆನ್ನಾಗೇ ಮಾಡಿದ್ದಾಳೆ ಅಂತ ಅನ್ನಿಸ್ತು. ಸೊ ಈ ರೀತಿ ಇತ್ತು. ಇನ್ನು ಇದಾದಮೇಲೆ ಬರ್ತ್ಡೇ ಲಾಗ್ ಶೇರ್ ಮಾಡ್ತೀನಿ, ಬರ್ತ್ಡೇ ಎಲ್ಲ ಯಾವ ರೀತಿ ಮಾಡಿದ್ವಿ ಏನು ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನು ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.